ಮಜಬೋ ಮಜ ಭಾರತ. ತಾತ ತಾತ ನಿದ್ದೆನೆ ಬರ್ತಿಲ್ಲ ತಾತ, ಯಾವ್ದಾದ್ರು ಕತೆ ಹೇಳ್ತ್ಯಾ? ನಿದ್ದೆ ಬರ್ತಿಲ್ವಾ ಕೂಸೆ? ಕತೆ ಹೇಳಲಾ? ಹಾ, ಕಾಡಿನ ಕತೆ ಹೇಳಲಾ? ಹೈ, ಕಾಡಿನ ಕತೆನಾ? ಯಾವ ಕಾಡು ತಾತ? ಹುಲಿಯೂರ್ ದುರ್ಗದ ಕಾಡು. ಅಂದ್ರೆ ಅಲ್ಲಿ ಹುಲಿಗಳೆಲ್ಲ ಇತ್ತ ತಾತ? ಹುಲಿಗಳಿದಾವಂತ ಕೇಳ್ತಿಯಲ್ಲ ಮಗ, ಅದೊಂದು ದಟ್ಟವಾದ ಕಾಡು. ಆ ಕಾಡಲ್ಲಿ ನದಿ, ಜರಿ, ಜಿಂಕೆ, ಮೊಲ, ಆನೆ ಎಲ್ಲಾ ಪ್ರಾಣಿಗಳು ಇದ್ವು. ಆ ಕಾಡನ್ನ ಕಾಪಾಡಬೇಕು ಅಂತ ಒಬ್ಬ ರಾಜ ಇದ್ದ. ರಾಜನ? ರಾಜ ಅಂದ್ರೆ ಈ ಕಿರೀಟ ಕಟ್ಕಲ್ ಹಿಡ್ಕೊಂಡು ಓಡಾಡ್ತಿರ್ತಾನಲ್ಲ ಆ ರಾಜ ತಾನೇ? ರಾಜ ಅಂದ್ರೆ ಕತ್ತಿ ಗುರಾಣಿ ಹಿಡ್ಕೊಂಡಿರೋ ರಾಜ ಅಲ್ಲ ಮಗ, ಅವನು. ಮತ್ತೆ ಅವನು ಹುಲಿ ರಾಜ. ಹುಲಿ ಕಾಡಲ್ಲಿದ್ದು ಇದು ಬೇಜಾರ ಬಿಡು ಸರ್. ಅದೇ ಜಿಂಕಿ ಅದೇ ಮೊಲ, ಎಷ್ಟು ಜನಕ್ಕಂತ ಹೊಡಿಲ್, ನೂರಾರುವೆ. ಏನ್ ಮಾಡೋಣ ಅಂತ ಒಂದು ಪಿಕ್ಚರ್ ನೋಡೋಣ ಅಂತ ಹೋದೆ ಸಾರ್, ನಮ್ಮ ಅಣ್ಣನ ಪಿಕ್ಚರ್ ಹೆಸರೇ ಮಜಾ ಭಾರತ ಹುಲಿ. ಹೀರೋ ಯಾರು ಗೊತ್ತಾ? ನಮ್ಮ ಅಣ್ಣ ಕಾರ್ತಿಕ್. ಏನ್ ಆಕ್ಟಿಂಗ್ ಮಾಡಿದಾನೆ ಸಾರ್, ಅಯ್ಯೋ ಇಡೀ ಸಿನಿಮಾ ಒಬ್ಬನೇ ತಿಂದಾಕ್ಬಿಟ್ಟಿದ್ದಾನೆ ಸರ್. ನೀವು ಸ್ನ್ಯಾಕ್ಸು ಅಂದ್ರೆ ಏನ್ ತಿಂತೀರಾ ಮೇಡಮ್? ಗೋಬಿ ಮಂಚೂರಿ, ಗೋಲ್ಗುಪ್ಪ, ಪಾನಿಪುರಿ. ನಾವು ಸ್ನ್ಯಾಕ್ಸ್ ಅಂದ್ರೆ ಬೇರೆ ತಿಂತೀವಿ. ಜಿಂಕೆ ಮಂಚೂರಿ, ಮೊಲದ ಬೋಂಡ, ಕಾಡ್ಕೋಣ ಕಬಾಬ್. ಬೈ ನಾವು ಯಾಕೆ ಪ್ರಾಣಿಗಳನ್ನ ಬೇಯಿಸಿ ತಿನ್ನಲ್ಲ, ಹಸಿ ತಿಂತೀವಿ? ನಮ್ಗೆ ಅಡಿಗೆ ಮಾಡಕ್ ಬರಲ್ಲ, ಅದಕ್ಕೆ ಅಷ್ಟು ಗೊತ್ತಿಲ್ಲ. ನನ್ನ ಕಾಡೊಳಗೆ ಯಾವ್ದೋ ಅಡ್ಕಸ್ಪಿ ಹುಲಿ ಕೂಗ್ತಾ ಇದೆಯಲ್ಲ, ಇವತ್ತು ಬರ್ಲಿ ಮಾಡ್ತೀನಿ ಅದಕ್ಕೆ. ಏನ್ ಸಾರ್, ಪ್ರಾಣಿಗಳು ಮೋಸ ಮಾಡೋದ್ ಕಲ್ತಿದ್ಯಲ್ಲ? ಯಾವ್ದೋ ಕಾಡೆಮ್ಮೆ ಹುಲಿ ವೇಷ ಹಾಕ ಬಂದ್ರೆ ನಮಗ್ ಗೊತ್ತಾಗಲ್ವಾ? ಪಂಜ ಬೀಸಾಗಿದೆ, ವೃತ್ತ ಬರ್ದಾಗಿದೆ, ಈ ಕಾಡಲ್ಲಿರೋ ಎಮ್ಮೆ ಪೂರ್ತಿ ನಂದೇ. ಅಲ್ಲ, ಆ ಗುಂಗ್ರು ಹುಲಿನೇನ್ ನೋಡ್ತಿದ್ಯಾ? ಟ್ರಿಮ್ ಆಗಿರೋ ಈ ಹುಲಿ ನೋಡು ಅಂದೆ. ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ಅಲ್ಲಿ ನಿನ್ನ ಬ್ಯೂಟಿಯನ್ನು ಇಸ್ಕಂತ ನನ್ನ ಕಾಲು ಅನ್ನೋ ಕಬ್ಬನನ್ನ ಸೆಳಿತಾ ಇದೆ, ನೋಡ್ತೀಯಾ? ತೋರಿಸಿ. ಸುಮ್ನೆ ನೋಡಿ. ಹೋಗಿಪ್ಪ. ಬಿದ್ಲು ಇವ್ರೆ, ಹೇಳಿ. ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲ, ಐ ಆಮ್ ಸ್ಟಿಲ್ ಸಿಂಗಲ್. ನಾನು ಸಿಂಗಲ್. ಹೌದಾ? ನಿಮ್ ಹೆಸರು? ಇದು ನಿಮ್ಗೆ ಅತ್ತೆ ಮಗಳನ್ನ ಮದುವೆ ಆಗಬೇಕು, ಮಾವನ ಮಗನ ಮದುವೆ ಆಗಬೇಕು, ಅಜ್ಜಿ ಸಾಯಕ್ಕಿಂತ ಮುಂಚೆ ನನ್ನನ್ನೇ ನೋಡಿ ಸಾಯ್ಬೇಕು ಅನ್ನೋ ಕಮಿಟ್ಮೆಂಟ್ ಏನಾದ್ರು ಇದೆಯಾ? ಇಲ್ಲಪ್ಪ. ಅಲ್ಲ, ನೀವು ಆಮೇಲೆ ಮದ್ವೆ ಆಗಲ್ಲ ಅಂತ ನನ್ನ ಬಿಟ್ಟು ಹೊಟ್ಟೋದ್ರೆ? ಇದು ಹುಲಿ ಒಂದೇ ಹುಡುಗಿ ಲವ್ ಮಾಡೋದು, ಒಬ್ಳನ್ನೇ ಮದುವೆ ಆಗೋದು. ಮನ್ಸರಲ್ಲಮ್ಮ ನಾವು ಯಾರ್ಯಾರು ನಾವು ಲವ್ ಮಾಡಿ ಯಾರನ್ನ ಮದುವೆ ಆಗಕ್ಕೆ. ವೆರಿ ನೈಸ್. ಅಂದ ಹಾಗೆ ನಿಮ್ದು ಯಾವ ಕಾಡು? ನಮ್ದು ಆಗುಂಬೆ ಕಾಡು. ಕೆಳಗಡೆ ಹಿಡಿದ್ರೆ ಮಂಗಳೂರು ಫುಲ್ ಗುಂಗ್ರು, ಮೇಲ್ಗಡೆ ಹತ್ತಿದ್ರೆ ಡಿಂಪಲ್ ಬೆಂಗಳೂರು. ವೆರಿ ನೈಸ್. ನಿಮ್ದು ಯಾವ ಕಾಡು? ಕೊಳ್ಳೆಗಾಲ. ಯಾವ್ದು? ಕೊಳ್ಳೆಗಾಲ. ಕೊಳ್ಳೆಗಾಲ ಫಸ್ಟ್ ಬಂದು ಅಲ್ಲಿ ಕೊಳ್ಳೆಗಾಲ ಅಂತವಳಿ. ಏನ್ರಿ ನಿಮ್ದು ಸ್ಟ್ರೈಪ್ಸು ಎಷ್ಟೊಂದು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಮೀಸೆನು ತುಂಬಾ ಚೆನ್ನಾಗಿದೆ, ನೋಡಕ್ಕೆ ಸೇಮ್ ಹೆಬ್ಬುಲಿ ಸುದೀಪ್ ತರನೇ ಇದ್ದೀರಾ. ನೀವು ಅಷ್ಟೇ ಡಿಂಪಲ್ಲೆಸ್ ರಚಿತರಾಮ್ ತರ ಇದ್ದೀರಾ. ಎಲ್ರು ಹುಲಿ ಡ್ಯಾನ್ಸ್ ಮಾಡಕ್ ಸಾಯ್ತವ್ರೆ, ಈ ಹುಲಿನೇ ಚಿಟ್ಟೆ ಡ್ಯಾನ್ಸ್ ಮಾಡ್ತೈತೆ.
ನಂಗೆ ಫಸ್ಟ್ ಟೈಮ್ ಯಾಕೋ ಭಯ ಆಯ್ತದೆ ಕಣ್ರಿ. ನನಗೂ ಇಷ್ಟ ದಿನ ನಾಚಿಕೆ ಏನೂ ಇರ್ಲಿಲ್ಲ, ಯಾಕೋ ನಿಮ್ಮ ನೋಡ್ಮೇಲೆ ನಾಚ್ಕೋಬೇಕು ಅನ್ನಿಸ್ತಿದೆ. ಎಲ್ಲ ಏನಂತಾರೆ, ನೋಡ್ರಿ ಹೇಳಿ. ನಮಗೂ ನಿಮ್ಗೂ ಲವ್ ಆಗಿದೆ. ಹಾ. ನಿಮ್ ಮನೆಗೆ ಬಂದು ನಾನು ಹೆಣ್ಣು ಕೇಳೋದು, ನಿಮ್ಮ ಅಪ್ಪ ಇವನ್ ಸಣ್ಣಕ್ಕವನೇ ನೀನ್ ದಪ್ಪಕ್ಕಿದ್ಯಾ, ಜೀವನ ಪೂರ್ತಿ ಜಿಂಕೆ ನೀನೇ ಹೇಳ್ಕೊಡ್ಬೇಕು, ಇವನಿಗೆ ಹಿಡಿಯಕ್ಕಾಗಲ್ಲ ಅನ್ನೋದು ನಂಗೆ ಹರ್ಟ್ ಆಗೋದು, ಇದೆಲ್ಲ ನಂಗೆ ಇಷ್ಟ ಇಲ್ಲ. ನೀವು ಹೂ ಅಂದ್ರೆ ಇಲ್ಲೇ ಈಗ್ಲೇ ಈ ಸ್ಪಾಟ್ ಅಲ್ಲೇ ಮದ್ವೆ ಆಯ್ತೀನಿ. ಅಯ್ಯಪ್ಪ, ಸರ್, ಸ್ಕೂಲು ಅಂದ್ಮೇಲೆ ಬೆಲ್ ಇರ್ಬೇಕು, ಮೀನು ಅಂತಂದ್ಮೇಲೆ ಮುಳ್ಳು ಇರ್ಬೇಕು, ಲೈಫು ಅಂತಂದ್ಮೇಲೆ ಥ್ರಿಲ್ ಇರ್ಬೇಕು ಸರ್. ಅಲ್ಲ, ಇಷ್ಟು ಜೋಶ್ ಸಾಂಗ್ ಅಲ್ಲಿ ಬಂದಿನ ಥ್ರಿಲ್ಲೇ ಸಿಗ್ತಾ ಇಲ್ವಲ್ಲ. ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದಂದ್ರ ಯಾರ ತಲೆಗಾರ ಹುಳ ಬಿಡೋದು, ಹುಳ ಬಿಡ್ಬೇಕಲ್ಲ. ಮೀನು ಎಸ್ ಟಂಕಣ ಕಣ್ ಟಂಕಣ ಕಣ್ ಟಣ್. ಹಲೋ ಹಲೋ ಸುಧಾಕರ. ಸುಧಾಕರ. ಏಯ್, ಚೆನ್ನಾಗಿದ್ಯಾ ಸುಧಾಕರ? ಏಯ್, ನಾನ್ ಸುಧಾಕರ್ ಅಲ್ಲಪ್ಪ, ಇಡು ಫೋನು. ಹಲೋ ಸುಧಾಕರ, ನನ್ ವಾಯ್ಸ್ ಗೊತ್ತಾಗ್ಲಿಲ್ವಾ ಸುಧಾಕರ? ಏಯ್, ನೀನ್ ವಾಯ್ಸ್ ಕೇಳಿದ ತಕ್ಷಣ ಕಂಡಿಡಕ್ಕೆ ನೀನೇನು ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವ್ರೇನಾ? ಫೋನು. ಅಲ್ಲ ಅಲ್ಲ, ಅಯ್ಯಪ್ಪ, ತಿರ್ಗಾ ಮಾಡ್ತೀನಿ ಅವ್ನಿಗೆ. ಟಂಕಣ ಕಣ್ ಟಂಕಣ ಕಣ್ ಟಣ್. ಹಲೋ ಸುಧಾಕರ. ನಾನ್ ಸುಧಾಕರ್ ಅಲ್ಲ ಅಂತ ಎಷ್ಟಲ್ಲ ಹೇಳಿ, ಯಾಕೆ ಹಿಂಗೆ ತಲೆ ತಿಂತ ಇದೆ ಬೆಳಿಗ್ಗೆ? ಅಲ್ಲ ಕಣಪ್ಪ, ದುಡ್ಡು ಇಸ್ಕೋಬೇಕಾದ್ರೆ ಹಿಂಗೆ ಮಾತಾಡ್ತಾ ಇದ್ದ ಸುಧಾಕರ, ಇವತ್ತು ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ನೀನು? ನಂಗೇನಾದ್ರು ಕ್ಯಾನ್ ಆಗ್ತದೆ ಮಗನ, ಎಲ್ಲಿದ್ಯೋ ಅಲ್ಲಿಗೆ ಬಂದು ಮೆಟ್ಟೆ ಹೊಡೆದ್ಬಿಡ್ತೀನಿ. ಹುಟ್ಟಾಗಿಂದ ಇಲ್ಲಿವರೆಗೂ ಯಾವ ನನ್ನ ಮಗನ ಹತ್ರ 5 ರೂಪಾಯಿ ಇಸ್ಕೊಂಡಿಲ್ಲ. ನಾನ್ ಯಾವಾಗ್ಲೂ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೆ? ನನ್ನ ಹತ್ರ ಇಸ್ಕೊಂಡಿದೆ ಅಂತ ಹೇಳಿದ್ನಾ? ಮತ್ತೆ ನೀನೇ ನನಗ್ ಕೊಟ್ಟಿದ್ದೆ ಸುಧಾಕರ್ 50,000. ಈಗ 50,000 ಬಡ್ಡಿ ಚಕ್ರಬಡ್ಡಿ ಎಲ್ಲ ಸೇರಿ 5 ಲಕ್ಷ ಆಗಿದೆ. ವಾಪಸ್ ಕೊಡಕ್ಕೆ ಫೋನ್ ಮಾಡಿದ್ರೆ ಸುಧಾಕರ ಬಾಯಿಗೆ ಬಂದಂಗ್ ಮಾತಾಡ್ತೀಯ. ನನಗೆ ಹೈಟ್ ಆಗಿದೆ, ನಾನು ಫೋನ್ ಇಡ್ತಾ ಇದ್ದೀನಿ. ಈಗ ಕಿತ್ತು ನನ್ನ ಮಗ ನನಗೆ ಫೋನ್ ಮಾಡ್ತಾನೆ. ಯಾವ್ದೋ ತಿಮಿಂಗ್ಲ ತಾನಾಗೆ ಬಲೆ ಎಣಕೊಂಡು ಬಂದು ಕ್ಯಾಚ್ ಹಾಕೋತಾ ಇದೆ, ಬಿಡಬಾರದು. ಅಲ್ಲ, ನಾನಪ್ಪ ಸುಧಾಕರ ಮಾತಾಡ್ತಾ ಇರೋದು. ರಾಂಗ್ ನಂಬರ್. ಏನಿದು ಮ್ಯಾಚ್ ಯಾಕೋ ಉಲ್ಟಾ ತಿರುಗ್ತಾ ಇದೆ, ಬಿಡಬಾರ್ದು. ಮರಳಿ ಯತ್ನವ ಮಾಡು, 5 ಲಕ್ಷ. ಅಲ್ಲ, ನಾನಪ್ಪ ಸುಧಾಕರ ಮಾತಾಡ್ತಾ ಇರೋದು. ನಡೆಸಿದೇಕಿರೆ ದುಡ್ಡನ್ನ ವಾಪಸ್ ಕೊಡೋದೇ ಅಪರಾಧ ಅನ್ಸಿದ್ರೆ ನಿನ್ನ ಕಾಲಲ್ಲಿರೋದನ್ನ ಕೈಗೆ ತಗೊಂಡಿವ್ರಿಗೆ ರಪ ರಪ ಅಂತ ಹೊಡೆದು ನನಗ್ ಬುದ್ಧಿ ಹೇಳು. ಆದ್ರೆ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ಬೇಡ, ನಾನು ಫೋನ್ ಇಡ್ತೀನಿ. ಅಟ್ಲೀಸ್ಟ್ ಆ ಸುಧಾಕರ್ನ ವಯಸ್ಸು ಹೆಂಗಿತ್ತು ಅಂತ ಹೇಳು, ಹಾಗೆ ಮಾತಾಡ್ತೀನಿ. ನನ್ನ ಮಕ್ಳ ದುಡ್ಡು ಇಸ್ಕೋಬೇಕಾರೆ ಅಮ್ಮ ಅಪ್ಪ ಅಂತೀರಾ, ದುಡ್ಡು ವಾಪಸ್ ಕೇಳ್ಬೇಕಾದ್ರೆ ನವ್ರಿಗೆ ನಾಟಕ ತೋರಿಸ್ತೀರಾ. ನಿಮ್ಗೆ ಹಿಂಗೆಲ್ಲ ಕೇಳೋದಾಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸುಧಾಕರ, ಸುಧಾಕರ, ಕಬ್ಬಣ ಯಾರಿಗೆ ಹೇಳಿ ಬಗ್ಗದು? ನಿನ್ನ ಅಡ್ರೆಸ್ ಹೇಳು, ಹುಡುಕ ಬಂದು ದುಡ್ಡು ಕೊಡ್ತೀನಿ. ಬರ್ಕೋ. ಜೆ ಸುಧಾಕರ. ಜೆ ಸುಧಾಕರ. ಗಜ್ಗ 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 ಗಜ್ ಗಜ್ಗ ಗಜ್ಗ ಗಜ್ ಗಜ್ಗ ಗಜ್ ಗಜ್ ಗಜ್ಗ. ಈಗ ಮಾಡ್ತೀನಿ ನನ್ನ ಮಗನಿಗೆ ನೋಡಿ. 5 ಲಕ್ಷ ಯಾರಿಗುಂಟು ಯಾರಿಗಿಲ್ಲ. ಫಸ್ಟ್ ನನ್ನ ಮಗನ ಹೆಸರು ಚೇಂಜ್ ಮಾಡ್ಬೇಕು. ಇವನ ಹೆಸರಿದ್ರೆ ಲಕ್ಷ ಇರ್ಲಿ, 2 ಕಾಲಿರೋ ಲಕ್ಷ್ಮಿನೂ ಬರಲ್ಲ. ಸುಧಾಕರ ನಿಲಯ. ಮೇಡಮ್, ಈ ಮನೆ ಕಡೆ 3 ದಿನ ಬರ್ದಿರೋದಕ್ಕೆ ನನ್ನ ಮಗ ಮನೆ ಬೋರ್ಡೆ ಚೇಂಜ್ ಮಾಡ್ಬಿಟ್ಟವನೆ. ಇನ್ನು ನನ್ನ ಮನೆಗೆ 5 ದಿನ ಹೋಗಿಲ್ಲ ಅಂದ್ರೆ ಲೇ ಕೋಣ ಬಾರ ಹೊತ್ತಿಗೆ ನಾಯಿಗಳನ್ನೆಲ್ಲ ಬಿಡಬೇಡಿ, ಹಿಡ್ಕೋಗಿ ಅಂತ ಕೇಳೋದಲ್ಲ, ಮನೆ ಮುಂದೆ ಬಿಡ್ತವೆ.
ಓನರ್ ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಅಯ್ಯ ನಿನ್ನ ನಮಸ್ಕಾರಕ್ಕೆ ಎಷ್ಟು ಬೆಂಕಿ ಬಿತ್ತು. ನಿಮ್ಮ ಅಪ್ಪಂದ ನಮ್ಮನೆ ನನ್ನ ಮಗನ 5 ತಿಂಗಳಿಂದ ಬಾಡಿಗೆ ದುಡ್ಡು ಕೊಟ್ಟಿಲ್ಲ. ಅದು ಅಲ್ಲದೆ ಮನೆ ಬೋರ್ಡ್ ಬೇರೆ ಚೇಂಜ್ ಮಾಡ್ಬಿಟ್ಟಿದ್ಯಾ. ಇರ್ರಿ ಚೇಂಜ್ ಮಾಡ್ಬೇಡ್ರಿ. ಎಷ್ಟು ತಿಂಗಳು ಬಾಡಿಗೆ ಕೊಡ್ಬೇಕು? ಬರ್ರಿ ಎಷ್ಟು ತಿಂಗಳು ಬಾಡಿಗೆ ಕೊಡ್ಬೇಕು? 5 ತಿಂಗಳು ಎಷ್ಟು ಕೊಡ್ಬೇಕು? 50,000. 50,000 ರೂಪಾಯಿಗೆ 2 ಲಕ್ಷ ಸೇರಿಸಿ ನಿನ್ನ ಮನೇನು 3 ವರ್ಷಕ್ಕೆ ಬೋಗಿ ಕಾಕಂತೀನಿ. ಕೊಟ್ಟಿಲ್ಲ ಅಂದ್ರೆ ತಲೆ ತೆಗೆದ್ಬಿಡ್ತೀನಿ. ತಲೆ ತೆಗರಿ, ನಿಂಗೆ ದುಡ್ಡು ಸಿಗಲ್ಲ, ಮತ್ತೆ ನನ್ ಗಡ್ಡ ಸಿಗುತ್ತೆ. ಆದ್ರೆ ನೀನು ನನ್ನನ್ನ ಬರೋರ್ ಮುಂದೆ ಜೆ ಸುಧಾಕರ ಅಂತ ಕರಿಬೇಕು. ನಾನು ಕರಿಬೇಕು. 2.5 ಲಕ್ಷ. ಸುಧಾಕರ ಬೆರಳಲ್ಲಿ ಉಗ್ರಿದ್ಯಾ? ಆಯ್ತಲ್ಲ, ಒಂಚೂರು ಕರಿತೀಯಾ? ಓನರು ನೀನ್ ತಾನೇ. ಎಲ್ಲಿ ಕರಿಬೇಕು? ಇಲ್ಲಿ ಬೆನ್ನು 2 ಲಕ್ಷ ಸುಧಾಕರ. 2 ಲಕ್ಷ ಸುಧಾಕರ. 2 ಲಕ್ಷ ಕೊಡ್ತೀನ್ರಿ. ಅದಕ್ಕೂ ಮುಂಚೆ ನೀವು ಬರೋರ್ ಮುಂದೆ ನೀವು ನನ್ನ ಮನೆ ಕೆಲ್ಸದವನು ಅಂತ ಹೇಳ್ಬೇಕು. ಓನರ್ ಕಣ. 2.5 ಲಕ್ಷ. ಪೊರ್ಕೆ ಅಲ್ಲದೆ ಇಲ್ಲದೆ ಬಾತ್ರೂಮ್ ಅಲ್ಲದೆ ಆಸಿಡ್ ಹಾಕಿ ತೊಳಿತಾ ಇರೋ ಓನರು. 2.5 ಲಕ್ಷ. ಅದು ಎಲ್ಲ ಐತೆ? ಹೋಗಿರು, ಬಂದು ಕೊಡ್ತೀನಿ. ಇರ್ಲಿ ಬನ್ನಿ. ಸರ್ ನನ್ಗೊಂದು ಆಟೋಗ್ರಾಫ್ ಹಾಕಿ ಸರ್. ಮಕ್ಕದ ಮೇಲೆ ಹಾಕಿ ಅಂದ್ರೆ ಮೂಗ್ ಮೇಲೆ ಹಾಕಿದ್ರಲ್ಲ ಸರ್. ಮಕ್ಕ ತುಂಬಾ ಮೂಗೆ ಇದೆಯಲ್ಲೋ. ಬನ್ನಿ. ಅದು ಇರ್ಲಿ ನೋಡಿ ಎಷ್ಟು ಫೋಟೋ ಅಂತ. ಬನ್ನಿ. ಬಾರಿ ಚೆನ್ನಾಗಿ ಮಾಡ್ತೀರಾ ಸರ್ ನೀವು. ಥ್ಯಾಂಕ್ ಯು ಸರ್, ಇದು ನಿಮ್ಗೆ ಕಷ್ಟ ಅನ್ಸಲ್ವಾ ಈ ಹೊಟ್ಟೆ ಬಿಟ್ಕೊಂಡು? ಇಲ್ಲ ರೀ, ಎನರ್ಜಿ ಇದೆ ರೀ, ಏನ್ ಸಮಸ್ಯೆ ಇಲ್ಲ. ಆದ್ರೂ ಬೆಟ್ಟ ಮಾತ್ರ ಸಖತ್ತಾಗತ್ತೀರ ಸರ್. ಗೊತ್ತಿರ ತಾನೆ ನೀವು? ಒಂದ್ ಸೆಲ್ಫಿ ಸರ್. ಅಂದ್ರೆ ಹೋಗಲೇ ಹೋಗ ಆಚೆ. ಯಾರು ನೋಡ್ಕೊಂಡು ಯಾರೇನೋ ಅನ್ಕೊಬಿಡ್ತಾರೆ ಇವರು. ಸರ್ ನೀವು ಸರ್ ಒಂದ್ ಸೆಲ್ಫಿ ಸರ್. ಸರ್ ಪ್ಲೀಸ್ ಸರ್ ಒಂದ್ ಸೆಲ್ಫಿ ಸರ್. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್ ನೀವು ಸರ್. ಸರ್ ಬನ್ನಿ ಸರ್. ಏನ್ ಮಾತಾಡ್ತಾರೆ? ಇರ್ಲಿ ತೊಂದ್ರೆ ಇಲ್ಲ. ಇಲ್ಲ ಹಂಗೇನಿಲ್ಲ. ಗಾಡಿ ಯಾರು ನೋಡ್ಕೊಂಡು ಓಡ್ಸೋದಲ್ವಾ? ಮೊದ್ಲೇ ಕಾಲಲ್ಲಿ ರಾಡಿದ. ಏನ್ ಮಾಡ್ತಾರೆ ನೀವು? ಓ ಮೈ ಬಾಬಾ, ಬ್ಲಾಕ್ ಶಿಪ್ ಬುಲ್ಬುಲ್ ಅಡ್ಡ. ಓ ಮೈ ಗಾಡ್ ಸರ್, ನೀವು ಮಜಾ ಭಾರತ ಮಂಜು ಪಾವಗಡ. ಎಸ್. ಓ ಮೈ ಗಾಡ್ ಸರ್, ನಿಮ್ಮನ್ನ ನೋಡ್ಬೇಕು ಅಂತ ಎಷ್ಟೋ ಸಲ ಸ್ಟುಡಿಯೋಗೆ ಬಂದೆ ಸರ್. ಆದ್ರೆ ನೀವು ಕತ್ರಗುಪ್ಪೆ ಹೋಗಿದ್ದೀರಾ, ನಾಗರಬಾವಿ ಹೋಗಿದ್ದೀರಾ ಅಂತ ಹೇಳ್ತಾರೆ. ಶೂಟಿಂಗ್ ಇರುತ್ತೆ. ಶೂಟಿಂಗು ಖಾಲಿ ಗೇಟ್ ಮುಂದೆ ಕುರಿಯಕ್ ನನ್ನ ನಾಯ ಇಲ್ಲ ಸರ್. ಯಾರ್ರೀ 30 ವರ್ಷ ಇಂಡಸ್ಟ್ರಿಲಿ ಮಜಾ ಬರ್ದಲ್ಲಿ ಕಿಂಗು ನಾವು.